ಪುಷ್ಪಲತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪಲತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/5/80. 3/5/80. 1980. ಸಮಯ? 80. ಸಮಯ ಗೊತ್ತಿಲ್ಲ ಮೇಡಮ್, ನೈಟೋ ಡೇನೋ ಅದು ಸ್ವಲ್ಪ ಕನ್ಫರ್ಮ್ ಇಲ್ಲ. ಸರಿ, ಏನ್ ಪ್ರಶ್ನೆ ಇತ್ತು? ಹೆಂಗೆ ನಮ್ದು ಏನೋ ನಮ್ ಗಂಡನ ಮನೆ ಕಡೆಯಿಂದ ಪ್ರಾಪರ್ಟಿ ಬಂದಿಲ್ಲ, ಮನೆ ಸೈಟು ಏನೋ ಆಗಿಲ್ಲ, ನಮ್ಮ ಹೆಸರು ಬಲ್ಲ ಆಗುತ್ತೋ ಆಗಲ್ವೋ, ಮತ್ತೆ ಆರೋಗ್ಯ ಹದಗೆಟ್ಟಿದೆ, ಅದ್ರ ಕೇಳ್ಬೇಕಿತ್ತು. ಸರಿಮ್ಮ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪುಷ್ಪಲತಾ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ತುಂಬಾ ದಿನದಿಂದ ಟ್ರೈ ಮಾಡಿದ್ರೆ ಇವತ್ತು ಓದುವ ನೀವು ನಂಬರ್ ಸೇವ್ ಮಾಡ್ಕೊಂಡು ಇವತ್ತು ಸಿಗ್ತದೆ, ಅದೃಷ್ಟ ನನಗೆ. ಆಗ್ಲಿ, ಸಂತೋಷ ಸಂತೋಷ. ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ನನ್ಗೆ ಆರೋಗ್ಯ ಹದಗೆಟ್ಟಿದೆ, ಅದ್ರ ಬಗ್ಗೆ ಕೇಳ್ಬೇಕು. ನೋಡಿ, ನಿಮಗೆ ಈ ದಿನಾಂಕಕ್ಕೆ ನೀವು ಏನು ರಾಶಿ ನೋಡ್ತಾ ಇದ್ದೀರಾ ಸರ್? ನಿಮ್ಮ ರಾಶಿ ಏನು? ಕನ್ಯಾ ರಾಶಿ. ಪುಷ್ಪಲತಾ. ನೀವು ನಿಮ್ಮ ಹೆಸರಿನ ಪ್ರಕಾರ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರಿಗೆ ಅದು ಬರುತ್ತದೆ. ಆದರೆ ನೀವು ಹುಟ್ಟಿದ ದಿನಾಂಕ ಏನಕ್ಕೆ ಹೇಳಿದ್ರಿ 3/5/80, ಅದು ಸರಿ ಇದೆಯಾ? ಅದು ಅಮ್ಮ ಅವತ್ತಿನ ಕಾಲದಲ್ಲಿ ಅದು ಯಾವ ತರ ಇಟ್ಟಿದ್ರು ಗೊತ್ತಿಲ್ಲ. ಈಗ ಯೋಚನೆ ಬೇಡ. ಆಯ್ತು, ಈಗ ಆ ಸಂದರ್ಭದಲ್ಲಿ ವ್ಯವಹಾರ ನಾಮ ಅಂತ ನಿಮ್ಮ ಹೆಸರೇನು ಅದರ ರೀತಿಯಲ್ಲೇ ನೋಡ್ತಕ್ಕಂಥದ್ದು ಒಳ್ಳೇದು. ಈಗ ಕನ್ಯಾ ರಾಶಿಗೆ ಗಮನ ಇಟ್ಟು ನೋಡೋಣ, ಯಾಕೆಂದ್ರೆ ಅದು ಪ್ರಧಾನವಾಗಿ ನಿಮಗೆ ಅನ್ವಯ ಆಗುತ್ತೆ. ಅದೇ, ಈಗ ಕನ್ಯಾ ರಾಶಿಯವರಿಗೆ ಈಗ ಸ್ವಲ್ಪ ವೀಕ್ ಇದೆ. ರಾಶ್ಯಾಧಿಪತಿ ಕೂಡ ನೀಚನಾಗಿದ್ದಾನೆ, ಹೀಗಾಗಿ ಅದು ಮತ್ತು ರಾಹು ಯುಕ್ತನಾಗಿದ್ದಾನೆ. ಪಾಪ ಬುಧ ಸ್ಥೈರ್ಯುತ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಜನ್ಮಾಧಿಪತಿ ನಮ್ಮ ಪಾಪಗ್ರಹದ ಜೊತೆಗಿದ್ದು ಅವನು ಬಲಹೀನನಾಗಿದ್ದರೆ ಆರೋಗ್ಯದಲ್ಲಿ ತೊಡಕಾಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ, ತಲೆನೋವನ್ನು ಸೂಚಿಸ್ತಾ ಇದೆ. ಹೀಗೆ ದೇಹ ಸ್ವಲ್ಪ ಕೃಶವಾಗುತ್ತೆ. ಇಂಥದ್ದೊಂದು ಲಕ್ಷಣ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ವಿಷ್ಣು ಸನ್ನಿಧಾನದಲ್ಲಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ, ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಸಾಧ್ಯವಾದರೆ ನರಸಿಂಹ ಸನ್ನಿಧಾನದಲ್ಲಿ ಮಾಡಿಸಿ, ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು ನರಸಿಂಹನ. ಗಂಡನ ಮನೆ ಕಡೆಯಿಂದ ಯಾವುದೇ ಪ್ರಾಪರ್ಟಿ ಬಂದಿಲ್ಲ ಸರ್. ಹೆಸರಲ್ಲಿ ಮನೆ ಆಗುತ್ತಾ ಇಲ್ವಾ? ನಿಮ್ಮ ಈಗ ತತ್ಕಾಲದಲ್ಲಿ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ. ನೋಡಿ, ನಾಳೆ ಜೂನ್ ನಂತರದಲ್ಲಿ ರಾಶ್ಯಾಧಿಪತಿ ಬಲವೂ ಬರ್ತದೆ, ಗುರುವು ಕರ್ಮಸ್ಥಾನಕ್ಕೆ ಬರ್ತಾನೆ. ಅಕ್ಟೋಬರಲ್ಲಿ ಗುರು ಸಾಕ್ಷಾತ್ ಯಾವುದು ನೀವು ಮನೆ ಅಂತ ಇದ್ದೀರೋ ಆ ಅಧಿಪತಿ ಲಾಭಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ನಿಮಗೆ ಮನೆಯ ವಿಚಾರದಲ್ಲಿ ಒಂದು ಸಮಾಧಾನಕರ ಫಲ, ಅದು ನಿಮಗೊಂದು ಒಳ್ಳೆಯ ಲಾಭದಾಯಕವಾಗಿ ನಿಮಗೆ ಅಂದರೆ ನಿಮ್ಮ ಮನಸ್ಸು ಸಮಾಧಾನಿತವಾಗುವಂಥ ಉತ್ತರ ಸಿಗುತ್ತೆ, ಫಲ ಸಿಗುತ್ತೆ ಅಂತ ಅರ್ಥ. ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಅನುಕೂಲ ಆಗುತ್ತೆ ಮನೆ ವಿಚಾರದಲ್ಲಿ. ಆರೋಗ್ಯ ವಿಚಾರಕ್ಕೆ ನರಸಿಂಹನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. 2 ಒಳ್ಳೆಯ ಸರಳವಾದ ಪರಿಹಾರಗಳು ಮಾಡಿ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕೃಷ್ಣ ಅವರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೃಷ್ಣ ಅವರೇ. ಹಲೋ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಅದೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ ಮೇಡಮ್. ಹೌದಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರತಿಮಾ ಮೇಡಮ್. ಪ್ರತಿಮಾ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 29/5/2006. 2006. ಸಮಯ? ಸೋಮವಾರ ಸಂಜೆ 6:59. 6:59. ಏನ್ ಪ್ರಶ್ನೆ ಇತ್ತು? ವಿದ್ಯಾಭ್ಯಾಸದ ಬಗ್ಗೆ, ಆರೋಗ್ಯದ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪ್ರತಿಮಾ ಅವರೇ ನಮಸ್ಕಾರ. 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 ಮಗನ ಬಗ್ಗೆ, ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ. ಎರಡು ಗಮನಿಸೋಣ. ಮೊದಲನೇದಾಗಿ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಲಕ್ಷಣ ಇದೆ. ವಿದ್ಯಾಭ್ಯಾಸಕ್ಕೂ ಅಷ್ಟೇ ಸ್ವಲ್ಪ ಈ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾಗ ಬಹಳ ಬೇಗ ಬೇಡದ್ದರ ಕಡೆಗೆ ಆಕರ್ಷಣೆ ಬಂದುಬಿಡುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಉದ್ದು ದಾನ ಮಾಡಲಿಕ್ಕೆ ಹೇಳಿ. ನಿಮ್ಮ ಮಗನ ಕೈಲಿ ಮಾಡಿಸಿ, ಉದ್ದನ್ನು ತೊಗೊಂಡು ಹೋಗಿ ಕೊಟ್ಟು ನಮಸ್ಕಾರ ಹಾಕಿ ಉದ್ದಿನ ಬೇಳೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರಲಿ. ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಅಂತ ಬರ್ತದೆ, ಅದನ್ನು ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು. ಹೇಳೋದು ಕಷ್ಟ ಆದರೆ ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ. ಇವೆರಡನ್ನು ಮಾಡಿ ಆರೋಗ್ಯವೂ ಸರಿ ಹೋಗುತ್ತೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯೂ ಬರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.